ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ, ಈ ದಿನ ಭಾನುವಾರ 16ನೇ ತಾರೀಕು ಅಮೃತ ಸಿದ್ಧಿಯೋಗ ಇರುವಂತಹ ಅತ್ಯಂತ ಪ್ರಶಸ್ತವಾಗಿರುವಂತಹ ದಿನ. ಇದನ್ನು ಎಲ್ಲ ಶುಭ ಕಾರ್ಯಗಳನ್ನು ನೀವು ಅಂದುಕೊಂಡಂತಹ ಎಲ್ಲ ಕೈಂಕರ್ಯಗಳನ್ನು ಸಹ ಮಾಡಿಕೊಳ್ಳುವುದಕ್ಕೆ ಅತ್ಯಂತ ಪ್ರಶಸ್ತವಾಗಿರುವಂತಹ ದಿನ. ಇದನ್ನು ಉತ್ತಮವಾದಂತಹ ದಿನಕ್ಕಾಗಿ ನೀವು ಬಳಸ್ಕೊಳ್ಳಿ. ನಿಮಗೆ ಬಹಳವಾದಂತಹ ಅನುಕೂಲತೆಗಳನ್ನು ಈ ದಿನ ಮಾಡಿಕೊಡುತ್ತೆ ಅಂತ ಹೇಳ್ತಾ, ಇದನ್ನು ನೋಡಿ, ಮೇಷರಾಶಿಯವರಿಗೆ ಅತ್ಯಂತ ಉಲ್ಲಾಸದಲ್ಲಿ ಉತ್ಸಾಹದಲ್ಲಿ ಕಾಲ ಕಳೆಯುವುದಕ್ಕೆ ಉತ್ತಮವಾದಂತಹ ದಿನ. ಜೊತೆಯಲ್ಲಿ ಸ್ನೇಹಿತರ ಭೇಟಿ, ಬಂಧುಗಳ ಭೇಟಿ, ಅತ್ಯಂತ ಪ್ರಿಯ ತುಂಬ ಇಷ್ಟ ಭೋಜನಾದಿಗಳನ್ನು ಸವಿಯುವಂಥ ಶುಭ ದಿನ ಮೇಷರಾಶಿಯವರಿಗಿದೆ. ಅದೇ ರೀತಿಯಾಗಿ ವೃಷಭ ರಾಶಿಯವರೆಗೂ ಸಹ ಇರುವಂತಹ ಸಂಕಷ್ಟಗಳು, ಸಮಸ್ಯೆಗಳೆಲ್ಲವೂ ಸಹ ಮರೆತು ಕುಟುಂಬ ಜೊತೆಯಲ್ಲಿ ಕಾಲ ಕಳೆಯುವಂತಹ ವಾತಾವರಣ, ಧಾರ್ಮಿಕ ಕ್ಷೇತ್ರಗಳಿಗೆ ಅತ್ಯಂತ ಪ್ರಾಮುಖ್ಯತೆ, ತುಂಬ ಇಷ್ಟಪಟ್ಟು ಹೋಗುವಂತಹ ಶುಭ ದಿನ ಇದನ್ನು ನಿಮ್ಮದಾಗಿರುತ್ತೆ. ಜೊತೆಯಲ್ಲಿ ಮಿಥುನ ರಾಶಿಯವರೆಗೂ ಸಹ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಿದೆ, ಹಣಕಾಸಿನ ಅನುಕೂಲ. ಜೊತೆಯಲ್ಲಿ ಹೊರಗಡೆ ಕುಟುಂಬಿಕ ಜೊತೆಯಲ್ಲಿ ಎಲ್ಲ ಹೊರಗಡೆ ಪ್ರಯಾಣವನ್ನು ಮಾಡುವಂತಹ ಸುಯೋಗಗಳು ತುಂಬ ಚೆನ್ನಾಗಿರುವಂತಹ ದಿನ ಮಿಥುನ ರಾಶಿಯವರಿಗೆ. ಕಟಕ ರಾಶಿಯವರೆಗೂ ಸಹ ಹಣಕಾಸಿನ ಸ್ವಲ್ಪ ಗೊಂದಲಗಳಿದ್ದರೂ ಸಹ ಮನೆಯಲ್ಲಿ ಶುಭ ಕಾರ್ಯಗಳ ಅನುಕೂಲತೆಗಳು, ಮದುವೆ ಮುಂಜಿ ಮಾತುಕತೆಗಳು, ಯಾವುದಾದ್ರೂ ಖರೀದಿ ಮಾಡುವಂತಹ ವಾತಾವರಣಗಳು, ಅತಿಥಿಗಳ ಆಗಮನವಾಗುವಂಥ ಶುಭ ದಿನ ಕರ್ಕಾಟಕ ರಾಶಿಯವರಿಗಿರುತ್ತೆ. ಸಿಂಹ ರಾಶಿಯವರೆಗೂ ಸಹ ವ್ಯವಹಾರದಲ್ಲಿ ಪ್ರಗತಿ, ಸ್ನೇಹಿತರ ಬಳಗದಿಂದ ಸಹಕಾರ, ಸಹಯೋಗ, ಸ್ನೇಹಿತರಿಂದ ಏನಾದರೂ ಉಡುಗೊರೆ ಸಿಗುವಂಥ ವಾತಾವರಣ. ಜೊತೆಯಲ್ಲಿ ಹೊರಗಡೆ ಹೋಟೆಲ್ ಅಥವಾ ಎಲ್ಲಾದರೂ ತುಂಬ ಧಾರ್ಮಿಕ ವಿಚಾರಗಳಲ್ಲಿ ಭೇಟಿ ಕೊಡುವಂಥದ್ದು, ಅಥವಾ ಯಾವುದಾದ್ರೂ ಫಂಕ್ಷನ್ಗಳಲ್ಲಿ ಭೇಟಿ ಕೊಟ್ಟು ರುಚಿಕರವಾದಂತಹ ಭೋಜನ ಸವಿಯುವಂತಹ ವಾತಾವರಣ ಸಿಂಹರಾಶಿಯವರಿಗಿದ್ದರೆ. ಕನ್ಯಾ ರಾಶಿಯವರೆಗೂ ಸಹ ಶುಭವಾಗಿರುವಂತಹ ದಿನ ಸಿಗುತ್ತೆ. ಯಾಕೆ ಅಂತ ಅಂದರೆ, ಭಾನುವಾರ ಗುರುವಿನ ಅನುಗ್ರಹ ಚೆನ್ನಾಗಿರೋದ್ರಿಂದ ನಿಮಗೂ ಸಹ ಮನೆಯಲ್ಲಿ ಶುಭ ಕಾರ್ಯಗಳ ಅನುಕೂಲತೆಗಳು, ಶುಭ ಕಾರ್ಯಗಳ ಮಾತುಕತೆಗಳು, ಶುಭ ಸುದ್ದಿಗಳು ಸಿಗುವಂತಹ ವಾತಾವರಣ ನಿಮ್ಮದಾಗಿದ್ದರೆ ದೇಹದಲ್ಲಿ ಆಯಾಸದ ವಾತಾವರಣವೆಲ್ಲವೂ ಕಡಿಮೆಯಾಗಿ ದೇಹದಲ್ಲಿ ಚೈತನ್ಯ ಸೃಷ್ಟಿಯಾಗುವಂಥದ್ದು ಕನ್ಯಾ ರಾಶಿಯವರಿಗೆ. ಅದೇ ರೀತಿಯಾಗಿ ತುಲಾರಾಶಿವರೆಗೂ ಸಹ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಾಗಿರುವಂತಹ ವಾತಾವರಣ ಇದೆ, ಮನೆಗಳಿಗೆ ಅತಿಥಿಗಳ ಆಗಮನವಾಗುವಂತಹ ವಾತಾವರಣ ಸಿದ್ಧಿ ಆಗುತ್ತೆ. ಕುಟುಂಬ ಜೊತೆಯಲ್ಲಿ ಕಾಲ ಕಳೆದು ಸಂಭ್ರಮವನ್ನು ಪಡುವಂಥ ಶುಭ ದಿನ ನಿಮ್ಮದಾಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಬಂಧುಗಳಲ್ಲಿ ಎಲ್ಲರೂ ಯಾರಿಗಾದರೂ ಸಮಸ್ಯೆಗಳಾಗುವಂಥ ಸನ್ನಿವೇಶಗಳು, ಸ್ವಲ್ಪ ಸಾವು ನೋವುಗಳಾಗಿ ದುಃಖದ ವಾತಾವರಣ ಸೃಷ್ಟಿಯಾಗುವಂತಹ ವಾತಾವರಣ ಆಗಬಹುದು. ಜಾಗ್ರತೆ. ಅದನ್ನು ಬಿಟ್ಟರೆ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮನೆಯಲ್ಲಂತೂ ಒಂದು ರೀತಿಯಾದಂತಹ ಹೊರಗಡೆ ಹೋಗುವಂತಹ ವಾತಾವರಣ, ಯಾವುದಾದ್ರೂ ಧಾರ್ಮಿಕ ಕ್ಷೇತ್ರವೋ ಅಥವಾ ಬಂಧುಗಳ ಮನೆಗೋ ಎಲ್ಲಾದರೂ ಹೋಗುವಂತಹ ವಾತಾವರಣ ಸೃಷ್ಟಿಯಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ಅಂತ ಹೇಳ್ಬೋದು. ಧನುಸ್ ರಾಶಿಯವರೆಗೂ ಸಹ ಧಾರ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತರಾಗಿರ್ತೀರಿ. ಹೊರಗಡೆ ಪ್ರಯಾಣದ ಯೋಗ ಸಿಗುತ್ತೆ ನಿಮಗೆ. ನಿಮ್ಮ ಗ್ರಾಮಗಳಿಗೋ ಅಥವಾ ಯಾವುದಾದ್ರೂ ಸ್ನೇಹಿತರ ಊರುಗಳಿಗೋ, ಯಾವುದಾದ್ರೂ ಧಾರ್ಮಿಕ ಕ್ಷೇತ್ರಗಳಿಗೋ ಪ್ರಯಾಣ ಮಾಡುವಂತಹ ಯೋಗ ನಿಮ್ಮದಾಗಿದೆ ಈ ದಿನ ಧನುಸ್ ರಾಶಿಯವರಿಗೆ. ಮಕರ ರಾಶಿಯವರಿಗೆ ಕೋಪವು ಶಮನವಾಗಿದೆ, ಬಂಧುಗಳ ಜೊತೆಯಲ್ಲಿ ಕಾಲ ಕಳೆಯುವಂತಹ ವಾತಾವರಣ, ಸ್ನೇಹಿತರೊಂದಿಗೆ ಉತ್ತಮವಾದಂತಹ ಬಾಂಧವ್ಯ, ರುಚಿಕರವಾದಂತಹ ಭೋಜನ ಸವಿಯುವಂತಹ ಶುಭ ದಿನ ಮಕರ ರಾಶಿಯವರಿಗೆ. ಕುಂಭರಾಶಿಯವರಿಗೆ ಕೋಪವು ಶಮನವಾಗಿ ಸಂಭ್ರಮದಲ್ಲಿರ್ತೀರಿ, ಸಿಹಿಯಾದಂಥ ಸುದ್ದಿಯನ್ನು ಕೇಳ್ತೀರಿ, ಸಂಭ್ರಮ ಪಡುವಂತಹ ಸಿಹಿ ಸುದ್ದಿ ನಿಮಗೆ ಈ ದಿನ ಬರುತ್ತೆ. ಸ್ನೇಹಿತರ ಬಳಗದಿಂದ ಅಥವಾ ಬಂಧುಗಳಿಂದ ನಿಮಗೆ ಯಾವುದಾದ್ರೂ ಒಂದು ಉತ್ತಮವಾದಂತಹ ಒಂದು ಮಾತುಗಳನ್ನಾಡುವಂಥ ಶುಭ ದಿನ ನಿಮ್ಮದಾಗತ್ತೆ. ಜೊತೆಯಲ್ಲಿ ಕುಟುಂಬ ಜೊತೆಯಲ್ಲಿ ಕಾಲ ಕಳೆಯೋದಕ್ಕೆ ಮನಸ್ಸನ್ನು ಮಾಡ್ತೀರಿ. ಅನುಕೂಲಕರವಾಗಿರುವಂತಹ ದಿನ ಕುಂಭರಾಶಿಯವರಿಗೆ ಅಂತ ಹೇಳ್ತಾ, ಮೀನರಾಶಿಯವರು ಪ್ರಯಾಣದಲ್ಲಿ ಯೋಗವನ್ನು ಮಾಡ್ಕೊಂಡಿದ್ದೀರಿ, ಪ್ರಯಾಣವನ್ನು ಮಾಡ್ತೀರಿ. ಹೊರಗಡೆ ಪ್ರಯಾಣ, ಹೊರಗಡೆ ಸುತ್ತಾಡುವಂತಹ ಯೋಗ, ಜೊತೆಯಲ್ಲಿ ರುಚಿಕರವಾದಂತಹ ಭೋಜನದ ಯೋಗ. ಆದರೆ ಕಾಸು ಖರ್ಚುಗಳಿಗೆ, ದುಡ್ಡು ಕಾಸಿನ ಅತಿಯಾದಂಥ ಖರ್ಚು ವೆಚ್ಚಗಳಾಗುವಂಥ ದಿನ ನಿಮ್ಮದಾಗಿರುತ್ತೆ ಮೀನರಾಶಿಯವರಿಗೆ ಅಂತ ಹೇಳ್ತಾ, ಭಾನುವಾರದ ದಿನ ಈ ದಿನ ಈ ರೀತಿಯಲ್ಲಿದ್ದರೆ, ನಾಳೆಯ ದಿನ ನೋಡಿ, ಸೋಮವಾರ 17ನೇ ತಾರೀಕು ಏಕಾದಶಿ ಚಿತ್ತ ನಕ್ಷತ್ರ ಇರುವಂತಹ ಶುಭ ದಿನ. ಏಕಾದಶಿ ಮಹಾವಿಷ್ಣುವಿನ ಉಪಾಸನೆಯನ್ನು ಮಾಡುವಂಥದ್ದು. ಶ್ರೀ ವೈಷ್ಣವ ನಿರ್ಜಲೇಶ ಕಾಶಿ, ನಿರ್ಜಲೇಶ ಏಕಾದಶಿ ಅಂತ ಹೇಳ್ತಿರ್ತೀವಿ, ನಿರ್ಜಲ ಏಕಾದಶಿ ಅಂತ ವಿಶೇಷವಾದಂತಹ ದಿನ. ಉಪವಾಸ ಮಾಡುವುದಕ್ಕೆ, ವಿಷ್ಣುವಿನ ಉಪಾಸನೆ ಮಾಡಲಿಕ್ಕೆ ಶುಭವಾಗಿರುವಂಥ ದಿನ ನಾಳೆಯ ದಿನ. ಈ ದಿನ ಕಾರ್ಯಕ್ರಮ ಮುಕ್ತಾಯ ಮಾಡಿ ನಾಳೆಯ ದಿನ ಭೇಟಿ ಮಾಡೋಣ. ನಮಸ್ಕಾರ.